ಅಬ್ಬರಕ್ಕೆ ಸಮಾಧಿ ಸ್ಮಾರಕಗಳು ಮುಳುಗಡೆ. ಶ್ರೀರಂಗಪಟ್ಟಣದಲ್ಲಿ ಕೋಟೆ ಗಣಪತಿ ದೇಗುಲ ಜಲಾವೃತ. ರಂಗನತಿಟ್ಟು ಪಕ್ಷಿಧಾಮಕ್ಕೆ ನೋ ಎಂಟ್ರಿ. ಶಿರೂರಿನಲ್ಲಿ ಮಣ್ಣು ತೆರವು ಮಾಡುವಾಗ ಸಿಕ್ಕಿದೆ ಗೊತ್ತಾ, ಅದನ್ನೇ ತೋರಿಸ್ತೀವಿ. ತುಂಗಭದ್ರಾ ಜಲಾಶಯ ಸಂಪೂರ್ಣ ಭರ್ತಿಯಾಗಿದ್ದು ತುಂಗಭದ್ರಾ ನದಿಗೆ 1 ಲಕ್ಷ ಕ್ಯೂಸೆಕ್ ನೀರು ಬಿಡುಗಡೆ ಮಾಡಲಾಗಿದೆ. ಕೊಪ್ಪಳದ ಗಂಗಾವತಿ ತಾಲೂಕಿನ ಆನೆಗೊಂದಿಯಲ್ಲಿರುವ ಶ್ರೀಕೃಷ್ಣ ದೇವರಾಯ ಸಮಾಧಿ ಸ್ಮಾರಕಗಳು ಮತ್ತು ಸೂರ್ಯನಾರಾಯಣ ದೇವಸ್ಥಾನ ಮುಳುಗಡೆ ಹಂತಕ್ಕೆ ತಲುಪಿದೆ. ಆನೆಗೊಂದಿಯ ನವವೃಂದಾವನ ಗಡ್ಡೆ ಸಂಪೂರ್ಣ ಜಲಾವೃತವಾಗಿದ್ದು ನದಿಯಲ್ಲಿ ಬೋಟ್ಗಳ ಓಡಾಟಕ್ಕೆ ಬ್ರೇಕ್ ಬಿದ್ದಿದೆ. ನವವೃಂದಾವನ ಗಡ್ಡೆಯ ದರ್ಶನಕ್ಕೆ ಆಗಮಿಸಿದ ಭಕ್ತರಿಗೆ ಪ್ರವೇಶ ಕೂಡ ನಿಷೇಧ ಮಾಡಲಾಗಿದೆ. ಇತ್ತ ಕಂಪ್ಲಿ ಸೇತುವೆ ಮುಳುಗಡೆಯಾಗಿದ್ದು ಕೊಪ್ಪಳ ಬಳ್ಳಾರಿ ಜಿಲ್ಲೆಗಳ ಸಂಪರ್ಕ ಕಡಿತಗೊಂಡಿದೆ. ಇದರಿಂದ ವಾಹನ ಸವಾರರು ಪರ್ಯಾಯ ಮಾರ್ಗದಿಂದ ತೆರಳುತ್ತಾ ಇದ್ದಾರೆ. 28 ಕ್ರಸ್ಟ್ ಗೇಟ್ಗಳ ಮೂಲಕ ನೀರು ಬಿಡಲಾಗ್ತಾ ಇದ್ದು ಜಲಾಶಯದ ಕಿರು ಸೇತುವೆ ಬಳಿ ಜನರು ಫೋಟೋ ತೆಗೆದುಕೊಳ್ಳಲು ಮುಗಿಬಿದ್ದಿದ್ದಾರೆ. ಕೆಆರ್ಎಸ್ ಡ್ಯಾಂನಿಂದ 1 ಲಕ್ಷ ಕ್ಯೂಸೆಕ್ ನೀರು ಬಿಟ್ಟಿರುವ ಹಿನ್ನೆಲೆ ಕಾವೇರಿ ನದಿ ಅಪಾಯ ಮಟ್ಟದಲ್ಲಿ ಹರಿಯುತ್ತಿದೆ. ಶ್ರೀರಂಗಪಟ್ಟಣದ ಐತಿಹಾಸಿಕ ಕೋಟೆ ಗಣಪತಿ ದೇವಸ್ಥಾನ ಜಲಾವೃತಗೊಂಡಿದೆ. ದೇವಸ್ಥಾನ ಮುಳುಗಡೆಯಾದ್ದರಿಂದ ಪೂಜೆ ಸ್ಥಗಿತಗೊಳಿಸಲಾಗಿದೆ. ಏಕಾಏಕಿ ಅಪಾರ ಪ್ರಮಾಣದ ನೀರು ಬಿಟ್ಟ ಹಿನ್ನೆಲೆಯಲ್ಲಿ ನದಿ ಪಾತ್ರದ ಜಮೀನುಗಳು ಜಲಾವೃತಗೊಂಡಿವೆ. ಪ್ರಸಿದ್ಧ ನಿಮಿಷಾಂಬ ದೇಗುಲದ ಸ್ನಾನಘಟ್ಟ ಸಂಪೂರ್ಣ ಮುಳುಗಡೆಯಾಗಿದೆ. ಭಕ್ತರು ಬಟ್ಟೆ ಬದಲಿಸುವ ಕೊಠಡಿಗಳಿಗೂ ನೀರು ಆವರಿಸಿದೆ. ಭಕ್ತರು ನದಿಯಲ್ಲಿ ಸ್ನಾನ ಮಾಡುವುದಕ್ಕೆ ನಿರ್ಬಂಧವನ್ನು ವಿಧಿಸಲಾಗಿದೆ. ಬ್ಯಾರಿಕೇಡ್ ಅಳವಡಿಸಿ ಎಚ್ಚರಿಕೆಯನ್ನ ನೀಡಲಾಗಿದೆ. ನಾನಿದೀಗ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದಲ್ಲಿರುವಂತಹ ಕೋಟೆ ಗಣಪತಿ ದೇವಸ್ಥಾನದ ಮುಂಭಾಗ ಇದ್ದೀನಿ. ಸಂಪೂರ್ಣವಾಗಿ ಇಲ್ಲಿ ಕೋಟೆ ಗಣಪತಿ ದೇವಸ್ಥಾನ ಜಲಾವೃತ ಆಗಿರುವಂತಹ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇರುವಂಥದ್ದು. ತುಂಬಾ ಇತಿಹಾಸ ಪ್ರಸಿದ್ಧವಾದಂತಹ ಈ ದೇವಸ್ಥಾನ ಇದೀಗ ಸಂಪೂರ್ಣವಾಗಿ ಜಲಾವೃತಗೊಂಡಿದೆ. ಕಾವೇರಿಯ ಬೋರ್ಗರತ್ತಕ್ಕೆ ರಂಗನಾಥಿಟ್ಟು ಪಕ್ಷಿ ಸಂಕುಲ ನಲುಗಿ ಹೋಗಿದೆ. ಕೆಆರ್ಎಸ್ ಡ್ಯಾಂನಿಂದ 1 ಲಕ್ಷ ಕ್ಯೂಸೆಕ್ ನೀರು ಬಿಟ್ಟಿರುವ ಹಿನ್ನೆಲೆಯಲ್ಲಿ ರಂಗನಾಥಿಟ್ಟು ಪಕ್ಷಿಧಾಮಕ್ಕೆ ಜಲಕಂಟಕ ಎದುರಾಗಿದೆ. ರಂಗನಾಥಿಟ್ಟು ಪಕ್ಷಿಧಾಮ ನಡುಗಡ್ಡೆಗಳು ಮುಳುಗಡೆಯಾಗಿದ್ದು ಪಕ್ಷಿ ಸಂಕುಲ ಆಶ್ರಯವಿಲ್ಲದೆ ನಲುಗಿ ಹೋಗಿದೆ. ನಡುಗಡ್ಡೆಗಳು ಮುಳುಗಡೆಯಾಗಿದ್ದು ಗೂಡು, ಮೊಟ್ಟೆ, ಮರಿಗಳ ರಕ್ಷಣೆಗೆ ಪಕ್ಷಿ ಸಂಕುಲ ಹರಸಾಹಸ ಪಡ್ತಾ ಇದೆ. ಬೋಟಿಂಗ್ ಪಾಯಿಂಟ್, ವಾಕ್ ಪಾತ್ ಸಹ ಜಲಾವೃತಗೊಂಡಿದ್ದು ಸದ್ಯ ರಂಗನಾಥಿಟ್ಟು ಪಕ್ಷಿಧಾಮಕ್ಕೆ ಪ್ರವಾಸಿಗರಿಗೆ ನಿರ್ಬಂಧ ವಿಧಿಸಲಾಗಿದೆ. ರಂಗನತಿಟ್ಟು ಪಕ್ಷಿಧಾಮಕ್ಕೆ ಜಲ ದಿಗ್ಬಂಧನ ಎದುರಾಗಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ರಂಗನತಿಟ್ಟು ಪಕ್ಷಿಧಾಮವನ್ನ. ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನಲ್ಲಿರುವಂತಹ ರಂಗನತಿಟ್ಟು ಪಕ್ಷಿಧಾಮ ಕಳೆದ 1 ವಾರದಿಂದಲೂ ಕೂಡ ಬೋಟಿಂಗ್ ಅನ್ನು ಸಂಪೂರ್ಣವಾಗಿ ಬಂದ್ ಮಾಡಲಾಗಿತ್ತು. ಇದೀಗ ನಿನ್ನೆಯಿಂದ ಪ್ರವಾಸಿಗರಿಗೂ ಕೂಡ ನಿರ್ಬಂಧ ಹೇರಲಾಗಿದೆ. ಅಂಕೋಲಾದ ಶಿರೂರಿನಲ್ಲಿ ಭೂಕುಸಿತವಾಗಿ ಇಂದಿಗೆ 11 ದಿನವಾಗಿದ್ದು ಕಾಣೆಯಾಗಿರುವ 3 ಡ್ರೋನ್ ಮೂಲಕ ಶೋಧ ಕಾರ್ಯ ನಡೀತಾ ಇದೆ. ಈವರೆಗೆ 8 ಮೃತದೇಹಗಳು ಪತ್ತೆಯಾಗಿವೆ. ನಿನ್ನೆ ಡ್ರೋನ್ ಮೂಲಕ ಕಾರ್ಯಾಚರಣೆ ಮಾಡಿ ಲಾರಿ ಕ್ಯಾಬಿನ್ ಪತ್ತೆ ಹಚ್ಚಲಾಗಿದೆ. ಗಂಗಾವಳಿ ನದಿ ರಭಸ ಹೆಚ್ಚಾದ ಹಿನ್ನೆಲೆಯಲ್ಲಿ ಕಾರ್ಯಾಚರಣೆಗೆ ಅಡ್ಡಿಯಾಗ್ತಾ ಇದೆ. ಪೊಕ್ಲೈನ್ ಮೂಲಕ ಹೋಟೆಲ್ ಇದ್ದ ಸ್ಥಳದಲ್ಲಿ ಮಣ್ಣು ತೆರವು ಮಾಡಲಾಗ್ತಾ ಇದ್ದು ನಿನ್ನೆ ಕೆಲವು ವಸ್ತುಗಳು ಪತ್ತೆಯಾಗಿದ್ವು. ಮಣ್ಣು ತೆಗೆಯುವ ವೇಳೆ ಲಕ್ಷ್ಮಣ್ ನಾಯಕ್ ಹೋಟೆಲ್ ಅವಶೇಷಗಳು ಪತ್ತೆಯಾಗಿವೆ. ಹೋಟೆಲ್ನಲ್ಲಿದ್ದ ಬಕೆಟ್, ಹೋಟೆಲ್ ಫೌಂಡೇಶನ್, ಗಿಡಮರಗಳು ಪತ್ತೆಯಾಗಿವೆ. ಶಾಸಕ ಸತೀಶ್ ಸೈಲ್ ಸ್ಥಳದಲ್ಲೇ ಮೊಕ್ಕಾಂ ಹೂಡಿದ್ದಾರೆ. ಶಿರೂರಿನಲ್ಲಿ ಕಾರ್ಯಾಚರಣೆ 11 ದಿನಕ್ಕೆ ಕಾಲಿಟ್ಟಿರುವಂಥದ್ದು. ನಾವಿವತ್ತು ಈ ಸ್ಥಳದಲ್ಲಿದ್ದೇವೆ. ಈ ಭಾಗದಲ್ಲಿ ನಿಮಗೆ ತೋರಿಸ್ತೇನೆ. ಒಂದೆಡೆ ಈಗ ಆರ್ಮಿ ತಂಡ ಏನಿದೆ ಅವರು ಕಾರ್ಯಾಚರಣೆಯನ್ನು ಮಾಡ್ತಾ ಇರುವಂಥದ್ದು. ಇನ್ನೊಂದೆಡೆ ನೀವು ನೋಡ್ಬೋದು ಆ ಭಾಗದಲ್ಲಿ ಅಂಗಡಿ ಇರುವ ಭಾಗದಲ್ಲಿ ಈಗ ಮಣ್ಣನ್ನು ತೆಗಿತಾ ಇದ್ದಾರೆ. ಯಾಕೆಂದರೆ ಅಲ್ಲಿ ಈಗಾಗಲೇ ಅವಶೇಷಗಳು ಸಿಕ್ಕಿದ್ದಾವೆ. ಏನಾದರೂ ಶವಗಳು ಸಿಗ್ಬೋದೇ ಎನ್ನುವಂತಹ ಒಂದು ಶೋಧ ಕಾರ್ಯಗಳು ನಡೀತಾ ಇರುವಂಥದ್ದು.